ಪ್ರೀತಿಗೆ ಪ್ರೀತಿನೇ ಶಾಶ್ವತ ಶತ್ರು ಅಂತ ಹೇಳ್ತಾರೆ. ಅದು ಬಹಳಷ್ಟು ಪ್ರೇಮ ಪ್ರಕರಣದಲ್ಲಿ ನಿಜನೂ ಆಗಿದೆ. ಒಂದು ಟೈಮಲ್ಲಿ ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕೆ ಅಂತ ಒದ್ದಾಡೋಂಥ ಪ್ರೇಮಿಗಳು ಸಮಯ ಸಂದರ್ಭಕ್ಕೆ ಸಿಲುಕಿ ಅದೇ ಪ್ರೀತಿಯಿಂದ ದೂರ ಆಗೋಕ್ಕೆ ಒದ್ದಾಡ್ತಾರೆ. ಈ ಒದ್ದಾಟ ಹೋರಾಟದಲ್ಲಿ ಪ್ರಾಣಗಳನ್ನೇ ಕಳೆದುಕೊಂಡಿರುವ ಅದೆಷ್ಟೋ ಪ್ರಕರಣಗಳನ್ನು ನೋಡಿದ್ದೇವೆ. ಆದರೆ ನಾವೀಗ ಹೇಳೋಕೆ ಹೊರಟಿರೋದು ಈ ಎಲ್ಲ ಲವ್ ಸ್ಟೋರಿಗಳನ್ನು ಮೀರಿಸುವಂತಹ ಕತೆ. ಆ ಹುಡುಗಿ ಹೆಸರು ರಮಣಿ. MSc ಓದಿರ್ತಾಳೆ. ಬಹುಶಃ ಅವರ ಇಡೀ ಕುಟುಂಬದಲ್ಲೇ ಕಾಲೇಜು ಮೆಟ್ಟಿಲು ಹತ್ತಿ ಪದವಿ ಪಡೆದ ಏಕೈಕ ಹೆಣ್ಣು ಮಗಳು ರಮಣಿ. ಅವನು ಮನೋಹರ, ಆಕೆಯ ದೂರದ ಸಂಬಂಧಿ. ರಮಣಿ ಅಂದರೆ ಅವನಿಗೆ ಹುಚ್ಚು ಪ್ರೀತಿ. ಇದೇ ಕಾರಣಕ್ಕೆ ಆತ ಕಾಡಿಬೇಡಿ ರಮಣಿ ತನ್ನನ್ನು ಇಷ್ಟಪಡುವಂತೆ ಮಾಡಿದ್ದ. ಇನ್ನಿಲ್ಲದಂತೆ ಪರಿಪರಿಯಾಗಿ ಆಕೆ ಬಳಿ ಬೇಡ್ಕೊಂಡು ಪ್ರೀತಿಸುವಂತೆ ಗೋಗರದಿದ್ದ. ಮೊದಲೇ ದೂರದ ಸಂಬಂಧಿ ಗೊತ್ತಿರೋರೆ ಅಂತ ರಮಣಿ ಕೂಡ ಆತನ ಪ್ರೀತಿಯನ್ನು ಒಪ್ಕೊಂಡು ಇಬ್ಬರು ಒಂದಿಷ್ಟು ದಿನ ಪ್ರೀತಿಯಲ್ಲಿ ಇದ್ರು. ಈ ಪ್ರೀತಿ ವಿಷಯ ಮನೆಯಲ್ಲಿ ಗೊತ್ತಾದ ಮೇಲೆ ಮನೆಯಲ್ಲಿ ಮದುವೆ ಮಾಡೋಣ ಅಂತ ಡಿಸೈಡ್ ಆದರು. ಅಲ್ಲಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಕೆಲಸದ ಹುಡುಕಾಟದಲ್ಲಿದ್ದ ಮನೋಹರ್ ಕಾನ್ಸ್ಟೇಬಲ್ ಹುದ್ದೆನ ಟ್ರೈ ಮಾಡ್ತಾನೆ. ಆಗ ಆತನ ಮೆಡಿಕಲ್ ಟೆಸ್ಟ್ ನಡೆದಿದೆ. ಆತನ ರಿಪೋರ್ಟ್ ಕೂಡ ಬಂದಿದೆ. ಬಟ್ ಆ ರಿಪೋರ್ಟ್ನಲ್ಲಿ ಮನೋಹರ್ಗೆ HIV ಪಾಸಿಟಿವ್ ಇದೆ ಅನ್ನೋ ಆಘಾತಕಾರಿ ವಿಚಾರ ಬಯಲಾಗಿದೆ. ಮನೋಹರ್ ತಂದೆ ತಾಯಿಗೂ HIV ಇತ್ತು ಅನ್ನೋದು ಆಗಲೇ ಗೊತ್ತಾಗಿತ್ತು. ವ್ಯಕ್ತಿಯೊಬ್ಬನಿಗೆ HIV ಇದೆ ಅಂತ ಗೊತ್ತಾದರೆ ಯಾವ ಹುಡುಗಿ ತಾನೇ ಮದುವೆ ಆಗೋದಕ್ಕೆ ಒಪ್ಕೊಳ್ತಾಳೆ? ರಮಣಿ ಮನೋಹರ್ಗೆ ಈ ಮದುವೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಆದರೆ ಮನೋಹರ್ ಆಕೆಯ ಮನವೊಲಿಸ್ತಾನೆ. HIV ಸೋಂಕಿರೋರು ಎಲ್ಲರಂತೆ ಜೀವನ ನಡೆಸ್ಬೋದು, ಅಗತ್ಯ ಚಿಕಿತ್ಸೆಗಳಿವೆ ಅಂತ ಆಕೆಗೆ ಮನಸ್ಸು ಬದಲಾಯಿಸುವಲ್ಲಿ ಯಶಸ್ವಿಯಾಗ್ತಾನೆ. ಮನೋಹರ್ಗೆ HIV ಇದ್ರೂ ಓಕೆ, ನಾನು ಆತನನ್ನು ಮದುವೆ ಆಗ್ತೀನಿ ಅಂತ ರಮಣಿ ಕೂಡ ಒಪ್ಕೊಳ್ತಾಳೆ. ಆದರೆ ಇದಕ್ಕೆ ರಮಣಿ ಪೋಷಕರು ಬಿಲ್ಕುಲ್ ಒಪ್ಪೋದೇ ಇಲ್ಲ. ಅಪ್ಪ ಅಮ್ಮನ ವಿರೋಧದ ನಡುವೆ ಈ ಮದುವೆ ಬೇಡ ಅಂತ ರಮಣಿ ಹೇಳ್ತಾಳೆ. ಯಾವಾಗ ರಮಣಿ ತನ್ನ ಪ್ರೀತಿಯನ್ನ ತಿರಸ್ಕರಿಸ್ತಾಳೋ ಮನೋಹರ್ ರಾಕ್ಷಸನಾಗ್ತಾನೆ. ರಮಣಿ ನನಗೆ ಸಿಗದಿದ್ರೆ ಮತ್ಯಾರಿಗೂ ಸಿಗಬಾರದು ಅಂತ ಒಂದು ಸಿರಂಜಿನಲ್ಲಿ ತನ್ನ ರಕ್ತವನ್ನು ತಗೊಂಡು ರಮಣಿಗೆ ಒತ್ತಾಯಪೂರ್ವಕವಾಗಿ ಇಂಜೆಕ್ಟ್ ಮಾಡಿಬಿಡ್ತಾನೆ. ರಮಣಿಗೆ ಮನೋಹರ್ HIV ಸೋಂಕಿರೋ ತನ್ನ ರಕ್ತ ಇಂಜೆಕ್ಟ್ ಮಾಡಿದ್ದಾನೆ ಅಂತ ತಿಳಿತಾ ಇದ್ದಂತೆ ಪೋಷಕರ ಜೊತೆ ಆಸ್ಪತ್ರೆಗೆ ದೌಡಾಯಿಸ್ತಾಳೆ. ಅಲ್ಲಿ ಆಕೆಗೆ ಸೋಂಕು ತಗುಲಿರೋದು ಕನ್ಫರ್ಮ್ ಆಗಿದೆ. ಇಡೀ ಕುಟುಂಬಕ್ಕೆ ಆಕಾಶವೇ ಕಳಚೆ ಬಿದ್ದಂತಾಗಿದೆ. ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಮನೋಹರ್ ಅಮ್ಮ ಹಾಗೂ ಅವರ ತಮ್ಮ ಖಾಸಗಿ ಚಾನಲ್ಗೆ ಸಂದರ್ಶನ ಕೊಟ್ಟು ರಮಣಿ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಇದೆಲ್ಲ ರಮಣಿಯಿದ್ದೇ ಪ್ಲಾನ್. ಆಕೆಯೇ ನನ್ನ ಮಗನಿಗೆ ನೀನು ನನಗೆ HIV ಸೋಂಕು ಹರಡಿಸಿಬಿಡು, ಇದರಿಂದ ನನಗೆ ಪಾಸಿಟಿವ್ ಆಗುತ್ತೆ, ಆಗ ಬೇರೆ ವಿಧಿಯಿಲ್ಲದೆ ನನ್ನ ಪೋಷಕರು ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳ್ತಾಳೆ ಅಂತ ಆರೋಪ ಮಾಡ್ತಾರೆ. ಅಲ್ಲದೆ ಆಕೆಗೂ ತನ್ನ ಮಗನಿಗೂ ದೈಹಿಕ ಸಂಪರ್ಕ ಇತ್ತು, ಇದನ್ನು ಮುಚ್ಚಿಡೋದಕ್ಕೆ ಆಕೆ ಇಂಜೆಕ್ಷನ್ ನಾಟಕವಾಡ್ತಾ ಇದ್ದಾಳೆ ಅಂತ ಇಲ್ಲಸಲ್ಲದ ಆರೋಪ ಮಾಡ್ತಾರೆ. ಇದರಿಂದ ಮನನೊಂದ ರಮಣಿ ಒಂದು ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ತಾನು ಮಾಡದ ತಪ್ಪಿಗೆ ನನಗೆ ಯಾಕೆ ಈ ಶಿಕ್ಷೆ ಅಂತ ಸಮಾಜಕ್ಕೆ ಪ್ರಶ್ನೆ ಮಾಡಿದ್ದಾಳೆ. ಅವನನ್ನು ಮನಸಾರೆ ನಾನು ಪ್ರೀತಿಸಿದ್ದೆ ತಪ್ಪ, ಕಾಡಿಬೇಡಿ ಹಿಂದೆ ಬಿದ್ದು ಪ್ರೀತಿಸಿ ಇಂದು ನನಗೆ ಈ ಪರಿಸ್ಥಿತಿ ತಂದಿಟ್ಟಿದ್ದಾನೆ, ನನಗೆ ಈ ಅವಮಾನ ಸಹಿಸಲು ಆಗ್ತಾ ಇಲ್ಲ ಅಂತ ಪತ್ರ ಬರೆದಿಟ್ಟು ಜೀವ ಕಳೆದುಕೊಂಡಿದ್ದಾಳೆ. ತನ್ನ ಸಾವಿಗೆ ಮನೋಹರ್, ಆತನ ತಾಯಿ, ಆತನ ತಮ್ಮ ಹಾಗೂ ಅವರು ಸಂದರ್ಶನ ಮಾಡಿದ ಖಾಸಗಿ ಯೂಟ್ಯೂಬ್ ಚಾನಲ್ ಕಾರಣ ಅಂತ ತನ್ನ ಡೆತ್ ನೋಟ್ನಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಸದ್ಯ ಪೊಲೀಸರು ಮನೋಹರ್ನನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಾಸ್ಟ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.